ಪ್ರಕೃತಿಯ ಮೇಲೆ ಆರೋಪ ಮಾಡ್ತಿದ್ದಾರೆ ಗುತ್ತಿಗೆದಾರ ಸಂಸ್ಥೆ. ಟನಲ್ ಕಾಮಗಾರಿ ನಡೆಸ್ತಾ ಇದ್ದಾರೆ ದಿಲೀಪ್ ಬಿಲ್ಡ್ಕಾನ್ ಲಿಮಿಟೆಡ್. ಅನಕ್ಕಂಪೋಯಿಲ್ ಕಲ್ಲಾಡಿ ಮೇಪಾಡಿ ಟನಲ್ ಕಾಮಗಾರಿ. ಪ್ರಕೃತಿ ಮೇಲೆ ಆರೋಪ ಮಾಡ್ತಾ ಇದ್ದಾರಂತೆ ಗುತ್ತಿಗೆದಾರರು. ಪ್ರಕೃತಿ ಮೇಲೆ ಆರೋಪ ಮಾಡೋದಾಗತ್ತೇನ್ರಿ? ಪ್ರಕೃತಿ ಮುನಿದ್ರೆ ಮನುಷ್ಯ ನಿಂತ್ಕೊಳ್ಳೋಕ್ಕಾಗತ್ತಾ? ಟನಲ್ ಕಾಮಗಾರಿ ನಡೆಸ್ತಾ ಇದ್ದಿದ್ದು ದಿಲೀಪ್ ಬಿಲ್ಡ್ಕಾನ್ ಲಿಮಿಟೆಡ್. ಅನಕ್ಕಂಪೋಯಿಲ್ ಕಲ್ಲಾಡಿ ಮೇಪಾಡಿ ಟನಲ್ ಕಾಮಗಾರಿ ಇದು. ಎಲ್ಲ ರೀತಿಯ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದ್ವಿ. ತಾಂತ್ರಿಕ ಹಾಗೂ ಪರಿಸರ ನಿಯಮಗಳನ್ನು ಪರಿಪಾಲನೆ ಮಾಡಿದ್ವಿ. ಭಾರೀ ಮಳೆಯಾದಂಥ ಕಾರಣ ಅಲ್ಲಿ ಭೂಕುಸಿತ ಸಂಭವಿಸಿದೆ. ಕೇರಳಂ ವಿಪತ್ತು ನಿರ್ವಹಣಾ ಸಂಸ್ಥೆ ಮಳೆ ಮಾಹಿತಿಯನ್ನು ಕೊಟ್ಟಿದೆ. 24 ಗಂಟೆಗಳಲ್ಲಿ 265 ಮಿಲಿಮೀಟರ್ ಮಳೆಯಾದ ಬಗ್ಗೆ ವರದಿಯಾಗಿದೆ. ಸಾಮಾನ್ಯವಾಗಿ ಜುಲೈನಲ್ಲಿ ಮಳೆಯಾಗುವುದಕ್ಕಿಂತ 10 ಪಟ್ಟು ಹೆಚ್ಚು. ಸ್ಟಾಕ್ ಎಕ್ಸ್ಚೇಂಜ್ ಫೈಲಿಂಗ್ನಲ್ಲಿ ದಿಲೀಪ್ ಬಿಲ್ಡ್ಕಾನ್ ಮಾಹಿತಿಯನ್ನು ಕೊಟ್ಟಿದೆ. ಈ ಟೆಂಡರ್ನ ತೆಗೆದುಕೊಂಡಿತ್ತಲ್ಲ ಕಂಪನಿ ದಿಲೀಪ್ ಬಿಲ್ಡ್ಕಾನ್ ಅಂತ, ಅವ್ರು ಇವಾಗ ಹೇಳ್ತಾ ಇರೋದು ನಾವು ಎಲ್ಲ ರೀತಿಯ ಸುರಕ್ಷತಾ ಕ್ರಮವನ್ನು ಕೈಗೊಂಡಿದ್ವಿ, ಪ್ರಕೃತಿ ಮುನಿದಿದೆ, ಹೀಗಾಗಿಯೇ ಇಷ್ಟು ದೊಡ್ಡ ಅವಘಡ ಆಗಿದೆ ಅಂತ ಪ್ರಕೃತಿ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ ಗುತ್ತಿಗೆ ಸಂಸ್ಥೆ. ಟನಲ್ ಕಾಮಗಾರಿ ನಡೆಸ್ತಾ ಇರೋದು ದಿಲೀಪ್ ಬಿಲ್ಡ್ಕಾನ್ ಲಿಮಿಟೆಡ್ ಅನ್ನೋ ಸಂಸ್ಥೆ. ಅವ್ರಿಗೆ ಗುತ್ತಿಗೆಯನ್ನು ನೀಡಲಾಗಿದೆ ಈ ಕಾಮಗಾರಿಯದು. ಕೇರಳಂ ರಾಜ್ಯದ PWD ಡಿಪಾರ್ಟ್ಮೆಂಟ್ ಅವ್ರು ಕೊಟ್ಟಿರುವಂಥ ಗುತ್ತಿಗೆ ಇದು. ಲೋಕೋಪಯೋಗಿ ಇಲಾಖೆ ಪ್ರಾಬಬ್ಲಿ ಅವ್ರು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಈ ಗುತ್ತಿಗೆದಾರ ಕಂಪನಿ ಇದೆಯಲ್ಲ ಅವರು ಪ್ರಕೃತಿ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಭಾರೀ ಮಳೆಯಾಗಿದೆ, ಕೇರಳಂ ವಿಪತ್ತು ನಿರ್ವಹಣಾ ಸಂಸ್ಥೆ ಮಳೆ ಮಾಹಿತಿ ಕೊಟ್ಟಿತ್ತು, ನಾವು ಎಲ್ಲ ರೀತಿಯ ತಾಂತ್ರಿಕ ಮತ್ತು ಪರಿಸರ ನಿಯಮಗಳನ್ನು ಪರಿಪಾಲನೆ ಮಾಡಿದ್ದೀವಿ, ಎಲ್ಲ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದ್ದೀವಿ. ಜುಲೈ ತಿಂಗಳಲ್ಲಿ ವಾಡಿಕೆಯಂತೆ ಆಗಬೇಕಾಗಿರೋ ಮಳೆಗಿಂತ 10 ಪಟ್ಟು ಹೆಚ್ಚು ಮಳೆಯಾಗಿದೆ. ಸ್ಟಾಕ್ ಎಕ್ಸ್ಚೇಂಜ್ ಫೈಲಿಂಗ್ನಲ್ಲಿ ದಿಲೀಪ್ ಬಿಲ್ಡ್ಕಾನ್ ಈ ಮಾಹಿತಿಯನ್ನು ನೀಡಿದೆ. ದಿಲೀಪ್ ಬಿಲ್ಡ್ಕಾನ್ ಲಿಮಿಟೆಡ್ ಈ ಮಾಹಿತಿಯನ್ನು ನೀಡಿದೆ. ಪ್ರಕೃತಿ ಮೇಲೆ ಹಾಕ್ಬಿಟ್ರು ಅವರು. ನಾವೆಲ್ಲ ರೀತಿ ಸುರಕ್ಷತಾ ಕ್ರಮ ಕೈಗೊಂಡಿದ್ವಿ, ಬಟ್ ವಾಡಿಕೆಗಿಂತ 10 ಪಟ್ಟು ಮಳೆ ಜಾಸ್ತಿ ಆಗಿದೆ. 24 ಗಂಟೆಗಳಲ್ಲಿ 265 ಮಿಲಿಮೀಟರ್ ಮಳೆಯಾಗಿರೋ ಬಗ್ಗೆ ವರದಿಯಾಗಿದೆ. ಸೊ ಹೀಗಾಗಿ ನಾವೇನು ಮಾಡಲಿಕ್ಕಾಗಲ್ಲ. ಇದು ಪರಿಸರ ಮುನಿದಿರೋದ್ರಿಂದ ಆಗಿರುವಂಥ ಎಫೆಕ್ಟ್ ಅನ್ನೋ ಒಂದು ಮಾತನ್ನು ಈ ದಿಲೀಪ್ ಬಿಲ್ಡ್ಕಾನ್ ಲಿಮಿಟೆಡ್ ಮಾಡ್ತಾ ಇದೆ. ಅನಕ್ಕಂಪೋಯಿಲ್ ಕಲ್ಲಾಡಿ ಮೇಪಾಡಿ ಟನಲ್ ಕಾಮಗಾರಿ ವೇಳೆ ಏನು ಭೂಕುಸಿತ ಆಗಿ 5 ಸಾವನ್ನಪ್ಪಿ 6 ಮಂದಿ ನಾಪತ್ತೆಯಾಗಿ 8 ಮಂದಿ ಗಾಯಗೊಂಡಿದ್ದಾರೆ. ಅದಕ್ಕೆ ಕೊಡ್ತಾ ಇರೋವಂಥ ಉತ್ತರ ದಿಲೀಪ್ ಬಿಲ್ಡ್ಕಾನ್ ಲಿಮಿಟೆಡ್ ಪರಿಸರ ಪ್ರಕೃತಿ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ. ವಾಡಿಕೆಗಿಂತ ಜಾಸ್ತಿ ಮಳೆ ಆಯಿತು ಸ್ವಾಮಿ, ನಮ್ಮದೇನು ತಪ್ಪಿಲ್ಲ, ನಾವೆಲ್ಲ ರೀತಿಯ ಸುರಕ್ಷತಾ ಕ್ರಮವನ್ನು ಕೈಗೊಂಡು ಅದೇ ರೀತಿ ಮಾರ್ಗಸೂಚಿಯನ್ನು ಅನುಸರಿಸ್ತಾ ಕೆಲಸವನ್ನು ಮಾಡ್ತಾ ಇದ್ವಿ. ನಿಮ್ಮ ಕೇರಳಂ ವಿಪತ್ತು ನಿರ್ವಹಣಾ ಸಂಸ್ಥೆ ಮಳೆ ಬಗ್ಗೆ ಮಾಹಿತಿ ಕೊಟ್ಟಿತ್ತು. ನಾವು ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಎಲ್ಲ ಸುರಕ್ಷತಾ ಕ್ರಮಗಳನ್ನು ಪರಿಪಾಲನೆ ಮಾಡಿದ್ವಿ, ಅನುಸರಿಸಿದ್ವಿ. ಬಟ್ ಹೀಗಾಗೋಯ್ತು, ಏನು ಮಾಡೋದು ಅನ್ನೋ ಒಂದು ಮಾತನ್ನು ಸ್ಟಾಕ್ ಎಕ್ಸ್ಚೇಂಜ್ ಫೈಲಿಂಗ್ನಲ್ಲಿ ದಿಲೀಪ್ ಬಿಲ್ಡ್ಕಾನ್ ಮಾಹಿತಿಯನ್ನು ಕೊಟ್ಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.